ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಮ್ಮ ಕಣ್ಣುಗಳು ನೋಡುತ್ತದೆ, ಆದರೆ ಯಾರು ಜ್ಞಾನಿಗಳಾಗಿದ್ದಾರೋ ಅವರು ಕಣ್ಣಿನ ಮೂಲಕ ಏನನ್ನು ನೋಡಬೇಕು, ಕಿವಿಯ ಮೂಲಕ ಏನನ್ನು ಕೇಳಬೇಕು, ಬಾಯಿಯ ಮೂಲಕ ಯಾವ ಮಾತನ್ನು ಮಾತನಾಡಬೇಕು, ಕಾಲಿನ ಮೂಲಕ ಎಲ್ಲಿಗೆ ಹೋಗಬೇಕು ಎಂದು ಸ್ವಯಂ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ. ಕಣ್ಣಿಗೆ ಏನನ್ನು ಬೇಕಾದರೂ ನೋಡಲು ಅವರು ಸ್ವತಂತ್ರವನ್ನು ನೀಡುವುದಿಲ್ಲ. ಕಿವಿಗೆ ಯಾವ ಶಬ್ದವನ್ನು ಬೇಕಾದರೂ ಕೇಳಲು ಅವರು ಸ್ವತಂತ್ರವನ್ನು ನೀಡುವುದಿಲ್ಲ. ಬಾಯಿಗೆ ಯಾವ ಶಬ್ದವನ್ನು ಬೇಕಾದರೂ ಮಾತನಾಡಲು ಅವರು ಸ್ವತಂತ್ರವನ್ನು ನೀಡುವುದಿಲ್ಲ. ಕಾಲಿಗೆ ಎಲ್ಲಿಗೆ ಬೇಕಾದರೂ ಹೋಗಲು ಅವರು ಸ್ವತಂತ್ರವನ್ನು ನೀಡುವುದಿಲ್ಲ. ಇಂದ್ರಿಯಗಳನ್ನು ಜ್ಞಾನಿಗಳು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುತ್ತಾರೆ. ಯಾರು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುತ್ತಾರೋ, ಯಾರು ಇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಂಡು ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಾರೋ ಅವರು ತಮ್ಮ ಜೀವನದಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ವಿಜಯಿಗಳಾಗುತ್ತಾರೆ. ಏಕೆಂದರೆ ಈ ಇಂದ್ರಿಯಗಳೇ ನಮಗೆ ಮೋಸವನ್ನು ಮಾಡಿ ನಮ್ಮನ್ನು ದುಃಖಿಯನ್ನಾಗಿ ಮಾಡುತ್ತದೆ. ಕಣ್ಣು ನೋಡಬೇಡ ಅಂದಿದ್ದನ್ನು ನೋಡಿದಾಗ, ಕಿವಿ ಕೇಳಬೇಡ ಅಂದಿದ್ದನ್ನು ಕೇಳಿದಾಗ, ಬಾಯಿ ಮಾತನಾಡಬೇಡ ಅಂದಿದ್ದನ್ನು ಮಾತನಾಡಿದಾಗ ನಮಗೆ ಹಾನಿಯಾಗುತ್ತದೆ. ಆದ್ದರಿಂದ ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾರು ಇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಂಡಿದ್ದಾರೋ ಅವರೇ ಜ್ಞಾನಿಗಳಾಗಿದ್ದಾರೆ.